सुशीलं सुमनसचरितं सुप्रेमवन्दितं सीते रामकथा हृदयम् ದೇವಿ, ಕೌಸಲ್ಯೆ. ಪ್ರಭು, ಏನಾದರೂ ಬೇಕೇ? ನನ್ನನ್ನು ವಿಶ್ರಾಂತಿ ಪಡೆಯುವಂತೆ ಹೇಳಿ. ನೀನೇ ಚಿಂತೆಯ ಸಾಗರದಲ್ಲಿ ಮುಳುಗಿ ಹೋಗಿರುವೆಯಲ್ಲ. ನಾನೊಬ್ಬಳೇ ಚಿಂತೆಯ ಸಾಗರದಲ್ಲಿ ಮುಳುಗಿಲ್ಲ. ಇಡೀ ಅಯೋಧ್ಯೆ ಚಿಂತೆಯ ಸಾಗರದಲ್ಲಿ ಮುಳುಗಿ ಹೋಗಿದೆ. ಯಾರಾದರೂ ನಿಶ್ಚಿಂತೆಯಿಂದ ಆಹಾರ ನಿದ್ರೆ ಮಾಡುತ್ತಿದ್ದಾರೆ ಎಂದರೆ ಅದು ಕೈಕೇಯಿಯು. ಅಂದರೆ ಕೈಕೇಯಿ ಸಂತೋಷವಾಗಿರುವಳೆ? ಹೌದು ಪ್ರಭು. ತನ್ನ ಕುಟಿಲತೆಯ ಕ್ರೂರ ವಿಷವನ್ನು ನನ್ನ ಮಗನ ಮೇಲೆ ಪ್ರಯೋಗಿಸಿ ನಿರಾತಂಕವಾಗಿ ಪೊರೆ ಬಿಟ್ಟ ಹೆಣ್ಣು ಹಾವಿನಂತೆ ಇರುತ್ತಾಳೆ. ನನ್ನ ರಾಮನನ್ನು ಕಾಡಿಗೆ ಅಟ್ಟಿ ಭರತನ ಪಟ್ಟಾಭಿಷೇಕದ ಕನಸಿನಲ್ಲಿ ತೇಲುತ್ತಿರುತ್ತಾಳೆ. ಪ್ರಭು, ಅವಳು ನನ್ನ ರಾಮನನ್ನು ಭರತನ ದಾಸನನ್ನಾಗಿ ಮಾಡಿದ್ದರು. ನನ್ನ ಕಣ್ಣ ಮುಂದೆಯಾದರೂ ಇರುತ್ತಿದ್ದ. ಆದರೆ ಯಜ್ಞ ಕಾಲದಲ್ಲಿ ದೇವತೆಯರಿಗೆ ಕೊಡಬೇಕಾದ ಆವಿರ್ಭಾಗವನ್ನು ರಾಕ್ಷಸರಿಗೆ ಕೊಟ್ಟಂತೆ ನನ್ನ ರಾಮನನ್ನು ಸ್ಥಾನಭ್ರಷ್ಟನನ್ನಾಗಿ ಮಾಡಿ ಈ ಇಡೀ ಅಯೋಧ್ಯೆಯನ್ನು ಕೈಕೇಯಿಗೆ ಕೊಟ್ಟು ಬಿಟ್ಟಿರಲ್ಲ. ಕೈಕೇಯಿಗೆ ಕೊಟ್ಟು ಬಿಟ್ಟಿರಲ್ಲ. ದೇವಿ, ನಿಂದಿಸು. ಎಷ್ಟು ಬೇಕಾದರೂ ನಿಂದಿಸು. ಕೈಕೇಯಿ ಮೋಹದಲ್ಲಿ ಸಿಲುಕಿ ನಿನಗೂ ನಿನ್ನ ಪುತ್ರನಿಗೂ ನಾನು ದ್ರೋಹವೆಸಗಿಬಿಟ್ಟೆ. ದೇವಿ, ಸಾಧ್ಯವಾದರೆ ಈ ಪಾಪಿಯನ್ನು ಕ್ಷಮಿಸಿ ಬಿಡು. ಅಯ್ಯೋ ಪ್ರಭು, ನೀವು ನನ್ನಲ್ಲಿ ಕ್ಷಮೆ ಕೇಳಬಾರದು. ನನ್ನನ್ನು ಕ್ಷಮಿಸಿ ಬಿಡಿ. ನನ್ನ ರಾಮನು ಅಲೆಮಾರಿಯಂತೆ ಅರಣ್ಯದಲ್ಲಿ ಅಲೆಯುತ್ತಿದ್ದಾನಲ್ಲ ಎಂಬ ಸಂಕಟ ತಡೆಯಲಾರದೆ ಕಠೋರವಾಗಿ ಮಾತನಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಬಿಡಿ. ನನ್ನ ರಾಮ ಅಲ್ಲಿ ಗೆಡ್ಡೆ ಮೂಲೆಗಳನ್ನು ತಿನ್ನುತ್ತ ಕಾಡು ಪ್ರಾಣಿಗಳ ನಡುವೆ ಹೇಗೆ ಬಾಳುತ್ತಾನೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ ಪ್ರಭು, ನನ್ನನ್ನು ಕಾಡುತ್ತಿದೆ. ದೇವಿ, ಅದೇ ಪ್ರಶ್ನೆ ನನ್ನನ್ನು ಸಹ ಕಾಡುತ್ತಿದೆ. ಅನ್ಯ ಮಾರ್ಗವಿಲ್ಲ ಪ್ರಭು, ಅನ್ಯ ಮಾರ್ಗವೇ ಇಲ್ಲ. 14 ವರ್ಷಗಳು ಅವರಿಗಾಗಿ ನಾವು ಕಾಯಲೇಬೇಕು ಎಂದು ನನ್ನ ರಾಮ, ಲಕ್ಷ್ಮಣ, ಸೀತೆಯರು ಈ ಅಯೋಧ್ಯೆಗೆ ಹಿಂದಿರುಗುತ್ತಾರೋ ಅಂದೇ ಶುಭ ದಿನ. ಆ ದಿನ ಇಡೀ ಅಯೋಧ್ಯೆ
ಇಂದ್ರನ ಅಮರಾವತಿಯಂತೆ ಸಿಂಗರಿಸಿಕೊಂಡು ಅವರನ್ನು ಸ್ವಾಗತಿಸುತ್ತದೆ. ಆ ದಿನ ಹಿಂದೆಯೇ ಬರಬಾರದೆ ಎಂದು ನನ್ನ ಮನಸ್ಸು ಹಾತೊರೆಯಿತು. ಆ ದಿನ ಬರುತ್ತದೆ. ಅದಕ್ಕಾಗಿ ನಾವು ಕಾಯಲೇಬೇಕು. ರಾಮನು ಬರುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ಆನಂದದಿಂದ ಕಾಯಲೇಬೇಕು. ದಯವಿಟ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ವಿಶ್ರಾಂತಿಯನ್ನು ರಾಮಚಂದ್ರ ಸೀತಾ ಲಕ್ಷ್ಮಣರು ನಿನ್ನೆ ಇದ್ದ ಸ್ಥಳದಲ್ಲಿ ಇಲ್ಲ. ಅವರು ಅಲ್ಲಿಂದ ಹೊರಟು ಹೋಗಿದ್ದಾರೆ. ನಾನು ಎಲ್ಲ ದಿಕ್ಕಿನಲ್ಲಿ ಹುಡುಕಿದೆ, ಅವರು ಎಲ್ಲೂ ಕಾಣಲಿಲ್ಲ. ಬಹುಶಃ ನದಿಯ ಮಾರ್ಗದಿಂದ ದಟ್ಟ ಅರಣ್ಯದೊಳಗೆ ಹೊರಟು ಹೋಗಿರಬೇಕು. ಯಾವ ರಾಮನಿಗಾಗಿ ನಾವು ಕಾತರದಿಂದ ಬಂದೆವೋ ಆ ರಾಮನನ್ನೇ ಕಾಣದಂತೆ ಮಾಡಿದ ಈ ಹಾಳು ನಿದ್ರೆಗೆ ಧಿಕ್ಕಾರವಿರಲಿ. ಅಯ್ಯೋ, ಸತ್ಯವಂತನೂ ಮಹಾನುಭಾವನೂ ಆದ ರಾಮಚಂದ್ರ ತನ್ನಲ್ಲಿ ಅನುರಕ್ತರಾಗಿರುವ ಭಕ್ತಜನರನ್ನು ತ್ಯಜಿಸಿ ಹೊರಟು ಹೋದನೆ. ತಂದೆಯಂತೆ ಪ್ರಜೆಗಳ ಯೋಗಕ್ಷೇಮವನ್ನು ನೋಡುತ್ತಿದ್ದ ರಘುಕುಲ ತಿಲಕನಾದ ರಾಮಚಂದ್ರನಿಗೆ ನಮ್ಮನ್ನು ತ್ಯಜಿಸಿ ಹೋಗುವ ಮನಸ್ಸು ಹೇಗೆ ಬಂತು? ಶ್ರೀರಾಮನ ಸಾನ್ನಿಧ್ಯವಿಲ್ಲದೆ ಬದುಕಿ ಏನು ಸುಖ? ಇಲ್ಲಿಯೇ ಪ್ರಾಣ ತೊರೆಯೋಣ. ಅಥವಾ ದೊಡ್ಡ ಚಿತೆ ಮಾಡಿ ಎಲ್ಲರೂ ಅದರೊಳಗೆ ಬಿದ್ದು ಭಸ್ಮವಾಗೋಣ. ಬೇಡ, ಇದರಿಂದ ರಾಮಚಂದ್ರನ ಮನಸ್ಸಿಗೆ ನೋವಾಗುತ್ತದೆ. ತನಗಾಗಿ ಪ್ರಜೆಗಳು ಪ್ರಾಣತ್ಯಾಗ ಮಾಡಿದರೆಂದು ನಿರಂತರವಾಗಿ ದುಃಖಿಸುತ್ತಾನೆ. ನಾವು ಅಯೋಧ್ಯೆಗೆ ಹಿಂದಿರುಗೋಣ. ಅವನು ಮರಳಿ ಬರುವ ತನಕ ಅವನನ್ನು ಪ್ರಾರ್ಥಿಸುತ್ತಾ ಅವನಿಗಾಗಿ ಕಾಯುತ್ತಿರೋಣ. ಇದೇ ಸಮಂಜಸವಾದ. ಹೌದು ಹೌದು, ಅದೇ ಸರಿಯಾದದ್ದು. ಸಹೋದರ, ನಿನ್ನ ಉಪಾಯ ಫಲಿಸಿತು. ನಮ್ಮನ್ನು ಹಿಂಬಾಲಿಸಿ ಬರಬೇಕೆಂದಿದ್ದ ಅಯೋಧ್ಯೆಯ ಪ್ರಜೆಗಳಿಗೆ ನಮ್ಮ ಸುಳಿವು ಸಿಕ್ಕಲಿಲ್ಲ. ರಾಮಚಂದ್ರ, ನಾನು ಒಬ್ಬ ವನಚರನಿಂದ ಪ್ರಜೆಗಳ ವಿಷಯವನ್ನು ತಿಳಿದುಕೊಂಡೆ. ರಾಮಚಂದ್ರನ ಜೊತೆ ಹೋಗುವ ಭಾಗ್ಯ ತಪ್ಪಿತೆಂದು ಅವರೆಲ್ಲ ದುಃಖಿಸಿದರಂತೆ. ಕೊನೆಗೆ ಪ್ರಾಣತ್ಯಾಗ ಮಾಡುವ ಆಲೋಚನೆಯನ್ನೂ ಮಾಡಿದರಂತೆ. ಏನು? ಅಂಥ ಅನಾಹುತವನ್ನು ಯಾರೂ ಮಾಡಲಿಲ್ಲ ತಾನೆ? ಇಲ್ಲ ಇಲ್ಲ ರಾಮಚಂದ್ರ. ಅವರಲ್ಲಿ ಹಿರಿಯರೊಬ್ಬರು ರಾಮಚಂದ್ರನಿಗೆ ಪ್ರಿಯವಲ್ಲದ ನಿರ್ಧಾರ ಮಾಡುವುದು ಬೇಡವೆಂದು ಸಾಂತ್ವನ ಹೇಳಿ ಅವರೆಲ್ಲರನ್ನು ಅಯೋಧ್ಯೆಗೆ ಕರೆದೊಯ್ದರಂತೆ. ಆ ಪುಣ್ಯಾತ್ಮ ಒಂದು ದೊಡ್ಡ ಉಪಕಾರವನ್ನೇ ಮಾಡಿದಂತಾಯಿತು. ನಮ್ಮ ಪ್ರೀತಿಯ ಪ್ರಜೆಗಳು ಸುರಕ್ಷಿತವಾಗಿ ಅಯೋಧ್ಯೆಗೆ ಹಿಂದಿರುಗುವಂತಾಯಿತು. ನಾವು ಸ್ವಲ್ಪ ಕಾಲ ಇಲ್ಲೇ ವಿಶ್ರಮಿಸಿಕೊಂಡು ಮುಂದೆ ಪ್ರಯಾಣ ಬೆಳೆಸೋಣ.
ಅಪ್ರಚ್ಛೇ ತ್ವಾಂ ಪರಿಶ್ರೇಷ್ಠೇ ಕಾಕುಸ್ಥ ಪರಿಪಾಲಿತೆ ದೈವತಾನಿ ಚ ಯಾನಿ ತ್ವಾಂ ಪಾಲಾಯನತ್ಯಾವಸಂತಿ ಚ ನಿವೃತ್ತಾ ವನವಾಸಸ್ತ್ವಾ ಮನ್ಯಣೋ ಜಗತಿ ಪತೇಃ ಪುನರ್ದ್ರಕ್ರಕ್ಷಾಮಿ ಮಾತ್ರಾ ಚ ಪಿತ್ರಾ ಚ ಸಹ ಸಂಗತಃ ಮಾತ್ರಾ ಚ ಪಿತ್ರಾ ಚ ಸಹ ಸಂಗತಃ. ಕಾಕುಸ್ಥ ವಂಶದ ರಾಜರಿಂದ ಪರಿಪಾಲಿತಳಾದ ಜಗತ್ತಿನ ಸಕಲ ನಗರಗಳಿಗಿಂತ ಶ್ರೇಷ್ಠಳಾದ ಅಯೋಧ್ಯ ನಗರದ ಅಧಿದೇವತೆಯೇ, ನನ್ನ ಅರಣ್ಯವಾಸಕ್ಕೆ ನಿನ್ನ ಅನುಮತಿಯನ್ನು ಕೋರುತ್ತಿದ್ದೇನೆ. ನಿನ್ನನ್ನು ಪಾಲಿಸುತ್ತಿರುವ, ನಿನ್ನಲ್ಲಿ ವಾಸ ಮಾಡುತ್ತಿರುವ ದೇವತೆಗಳ ಅನುಮತಿಯನ್ನು ಬೇಡುತ್ತಿದ್ದೇನೆ. 14 ವರ್ಷಗಳ ನನ್ನ ವನವಾಸವನ್ನು ಮುಗಿಸಿ ಪಿತೃವಾಕ್ಯ ಪರಿಪಾಲನೆಯ ನನ್ನ ಋಣದಿಂದ ಮುಕ್ತನಾಗಿ ನನ್ನ ಮಾತಾ ಪಿತರೊಂದಿಗೆ ಜೊತೆಗೂಡಿ ಮತ್ತೆ ನಿನ್ನನ್ನು ಸಂದರ್ಶಿಸುತ್ತೇನೆ. ಸೀತೆ, ಲಕ್ಷ್ಮಣ, ನೋಡಿ, ಸಾಗರದಂತೆ ವಿಶಾಲವಾಗಿ ಹರಿಯುತ್ತಿರುವ ಈ ಗಂಗಾ ನದಿಯನ್ನು ನೋಡಿ. ನಮ್ಮ ಪೂರ್ವಿಕರಾದ ಭಗೀರಥ ಮಹಾರಾಜರ ಪ್ರಾರ್ಥನೆಯನ್ನು ಮನ್ನಿಸಿ ಸ್ವರ್ಗದಿಂದ ಭೂಮಿಗೆ ಧರೆಗಿಳಿದು ಬಂದು ಸರ್ವರನ್ನು ಉದ್ಧರಿಸಿದ ಪುಣ್ಯಮಯಿ ಈಕೆ. ಈ ಪವಿತ್ರವಾದ ಸ್ಥಳದಲ್ಲಿ ನಾವು ಈ ದಿನವನ್ನು ಕಳೆಯೋಣ. ಗಂಗಾ ಮಾತೆ, ನಿನ್ನ ಕೃಪೆ ಸದಾ ನಮ್ಮ ಮೇಲಿರಲಿ. ಸಹೋದರ, ಪ್ರಶಾಂತವಾದ ಈ ಗಂಗಾ ತೀರದಲ್ಲಿ ವಸತಿ ಮಾಡಲು ತಕ್ಕ ವ್ಯವಸ್ಥೆಯನ್ನು ಮಾಡುತ್ತೇನೆ. ಆಹಾರಕ್ಕಾಗಿ ಹಣ್ಣು ಹಂಪಲುಗಳನ್ನು ತರುತ್ತೇನೆ. ಶಯನಕ್ಕಾಗಿ ಹುಲ್ಲಿನ ಹಾಸಿಗೆಯನ್ನು ಸಿದ್ಧಪಡಿಸುತ್ತೇನೆ. ಹಾಗೆ ಮಾಡು ಲಕ್ಷ್ಮಣ. ಅಮಾತ್ಯರೇ, ನಿಮ್ಮನ್ನು ಮತ್ತೆ ಅಯೋಧ್ಯೆಗೆ ಕರೆದೊಯ್ಯುವ ಅಶ್ವಗಳಿಗೆ ನೀರು ಹಾಗೂ ಮೇವಿನ ವ್ಯವಸ್ಥೆಗಳನ್ನು ಮಾಡಿ. ಆಗಲಿ ರಾಮಚಂದ್ರ. ಏನು ವಿಷಯ? ಮಹಾರಾಣಿ, ಕೈಕೆಯವರು ಇತ್ತ ಕಡೆ ಬರುತ್ತಿದ್ದಾರೆ. ಕೈಕೇಯಿ ಕೈಕೇಯಿ ಅವಳಿಗೆ ಬರುತ್ತಿದ್ದಾಳೆ. ಇಂದಿನ ಪ್ರಭುಗಳ ಪರಿಸ್ಥಿತಿಗೆ ಅವಳೇ ಕಾರಣ. ಮಾಡಬೇಕಾದ ಅನಾಹುತವೆಲ್ಲ ಮಾಡಿದ್ದಾಯಿತು. ಇನ್ನೇನು ಮಾಡಬೇಕಂತೆ? ಬೇಡ, ಅವಳು ಇಲ್ಲಿಗೆ ಬರುವುದು ಬೇಡ, ಬೇಡವೆಂದು ಹೇಳು. ಸರಿ, ಅವರಿಗೆ ದ್ವಾರದ ಬಳಿಯಲ್ಲಿ ವಿಷಯ ತಿಳಿಸುತ್ತೇನೆ. ಸಖಿ, ಅವಳಂತೆಯೇ ನಾನು ನಡೆದುಕೊಂಡರೆ ನನಗೂ ಅವಳಿಗೂ ಏನು ವ್ಯತ್ಯಾಸ? ಬರುವಂತೆ ಹೇಳು. ಹಾಗೆ ಆಗಲಿ ಮಹಾರಾಣಿ.
ನಾನು ಪ್ರಭುಗಳೊಂದಿಗೆ ಒಂದು ವಿಷಯವನ್ನು ಮಾತನಾಡಬೇಕಾಗಿದೆ. ಪ್ರಭುಗಳು ನಿದ್ರಿಸುತ್ತಿದ್ದಾರೆ. ಎಚ್ಚರಿಸಿದರಾಯಿತು. ಬೇಡ ಕೈಕಿ, ಪ್ರಭುಗಳು ಮಾನಸಿಕವಾಗಿ ಬಳಲಿದ್ದಾರೆ. ಅವರಿಗೆ ನಿದ್ರೆ ವಿಶ್ರಾಂತಿಯ ಅಗತ್ಯವಿದೆ. ನಾನು ಪ್ರಭುಗಳೊಂದಿಗೆ ಹೇಳಬೇಕಾದ ವಿಷಯವನ್ನು ಹೇಳಲೇಬೇಕು. ಪ್ರಭು ಪ್ರಭು ಏ ದುಷ್ಟ ಹೆಣ್ಣೆ, ನಿನ್ನನ್ನಾರು ಒಳಗೆ ಬಿಟ್ಟವರು ಯಾರಲ್ಲಿ? ಕೌಸಲ್ಯೆ, ಈಗಲೇ ಇವಳನ್ನು ಇಲ್ಲಿಂದ ತೊಲಗಿ ಹೋಗುವಂತೆ ಹೇಳು, ಇಲ್ಲವಾದರೆ ಈಗಲೇ ನನ್ನ ಪ್ರಾಣ ಹೋಗಿಬಿಡುತ್ತದೆ. ಪ್ರಭುಗಳು ಹೇಳಿದ್ದು ಕೇಳಿಸಲಿಲ್ಲವೇ? ಹೊರಡು. ಹೋಗುತ್ತೇನೆ. ಹೋಗುವ ಮೊದಲು ನಾನು ಪ್ರಭುಗಳೊಂದಿಗೆ ಹೇಳಬೇಕೆಂದುಕೊಂಡಿರುವ ವಿಷಯವನ್ನು ಹೇಳಿಯೇ ಹೋಗುತ್ತೇನೆ. ಭರತ ಬಂದೊಡನೆ ಯಾವ ಸಡಗರ ಸಂಭ್ರಮದಿಂದ ರಾಮಚಂದ್ರನ ಪಟ್ಟಾಭಿಷೇಕ ಮಾಡಬೇಕೆಂದುಕೊಂಡಿದ್ದೀರೋ ಅದೇ ಸಂಭ್ರಮ ಸಡಗರದಿಂದ ನನ್ನ ಪುತ್ರ ಭರತನ ಪಟ್ಟಾಭಿಷೇಕವಾಗಬೇಕು. ಹಾಗಾಗದಿದ್ದರೆ ನಾನು ಜೀವ ಸಹಿತ ಉಳಿಯುವುದಿಲ್ಲ. ಪ್ರಭುಗಳೇ, ಶೃಂಗಬೇರಪುರದ ಬೇಡರ ರಾಜ ಗುಹ ತನ್ನ ಪರಿವಾರದೊಡನೆ ತಮ್ಮ ದರ್ಶನಕ್ಕಾಗಿ ಆಗಮಿಸುತ್ತಿದ್ದಾನೆ. ಆ ಬೇಡರ ರಾಜನಿಂದ ನಮಗೇನು ತೊಂದರೆ ಇಲ್ಲವಷ್ಟೇ? ಪ್ರಭು, ನನ್ನ ಪುಣ್ಯ ಕಾರಣದಿಂದ ತಾವಿಲ್ಲಿಗೆ ಆಗಮಿಸಿದ್ದೀರಿ. ಈ ರಾಜ್ಯ ನಿಮ್ಮ, ನಾವು ನಿಮ್ಮ ಸೇವಕರು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ